ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ನೇಹಿತರೆ. ನಮಗೆ ಹಾವೇರಿನಿಂದ ಒಂದು ಪ್ರೊಫೈಲ್ ಬಂದಿದೆ. ಇದು ಬಂದುಬಿಟ್ಟು ಮದುವೆ ಆಗಿಬಿಟ್ಟು ನಂತರ ಗಂಡನಿಂದ ದೂರ ಆಗಿರ್ತಕ್ಕಂಥ ಮಹಿಳೆಯ ಒಂದು ಪ್ರೊಫೈಲು. ಏನೇನೆಲ್ಲ ಮಾಹಿತಿ ಕಳಿಸಿದ್ದಾರೆ ಅಂತ ನೋಡೋಣ. ಮೊದಲನೇದಾಗಿ ಇವರ ವಯೋಮಿತಿ ನೋಡೋದಾದರೆ 35 ವರ್ಷ ಕಂಪ್ಲೀಟ್ ಆಗಿಬಿಟ್ಟು ಇವಾಗ 36ನೇ ವರ್ಷಕ್ಕೆ ಕಾಲಿಡ್ತಿರ್ತಕ್ಕಂಥದ್ದು. ಇವರು ಒಂದು ಜೋಡಿ ಜೀವನದಿಂದ ದೂರ ಆಗಿರ್ತಕ್ಕಂಥ ಮಹಿಳೆಯವರು. ಪ್ರಸ್ತುತ ನಾನು ಸಿಂಗಲ್ ಆಗಿದ್ದು ಬೋರ್ ಆಗಿದೆ. ನನಗೆ ಗಂಡನ ಒಂದು ಸುಖನೇ ನೋಡಿಲ್ಲ. ನಾನು ಪ್ರಸ್ತುತ ಒಂದು ಬಂಜೆಯ ಬಾಳು ಬಾಳ್ತಿರೋದಾಗಿ ನಮಗೆ ಹೇಳ್ಕೊಂಡಿದ್ದಾರೆ. ಸೊ ಬೇರೆ ಒಂದು ಗಂಡಿನ ಮೂಲಕ ಒಂದು ಮಕ್ಕಳನ್ನು ಪಡಿಬೇಕು ಅಂತ ತುಂಬ ಆಸೆ ಆಗ್ತಿದೆ. ನಿಮ್ಮ ಮೂಲಕ ಒಬ್ಬ ಒಳ್ಳೆಯ ಗಂಡು ತಿಳಿಸ್ಕೊಡಿ. ಈ ರೀತಿಯ ರೆಸ್ಟ್ರಿಕ್ಷನ್ಗಳಿಗೆ ಅವರು ಒಳಗೊಂಡಿರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಇವರು ನೋಡೋದಕ್ಕೆ ಒಂದು ಸ್ವಲ್ಪ ಲಿಟ್ರಲಿ ಬಿಳಿಯ ಬಣ್ಣ ಹೊಂದಿದ್ದಾರೆ ಸ್ನೇಹಿತರೆ. ಕೆಂಪು ಮೈಕಟ್ಟು ಹೊಂದಿರತಕ್ಕಂಥದ್ದು. ಇವರು ಸ್ವಲ್ಪ ಹೈಟಲ್ಲಿ ಕಡಿಮೆ ಇರೋದು ಆ್ಯಂಡ್ ದುಂಡು ಮುಖ ಹೊಂದಿದ್ದೇನೆ ಅಂತ ನಮಗೆ ಮಾಹಿತಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಸುಮಾರು 15 ವರ್ಷಗಳಿಂದ ಹಾವೇರಿನಲ್ಲೇ ವಾಸವಾಗಿರ್ತಾರೆ. ಇವರ ತಂದೆಯವರ ಒಂದು ರಿಲೇಷನಲ್ಲೇ ಒಂದು ಗಂಡನ ಹುಡುಕಾಟ ಮಾಡ್ತಾರೆ. ಅವರ ಜೊತೆಯಲ್ಲೇ ಇವರಿಗೂ ಕೂಡ ಮದುವೆ ಕೂಡ ಮಾಡ್ತಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಸಾಂಸಾರಿಕ ಜೀವನ ನಡೆದುಕೊಂಡು ಬಂದಿತ್ತು. ಮಧ್ಯೆ ಏನಾಯಿತು ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಇವ್ರಿಗಾಗಲ್ಲ ಅಂತ ವೈಮನಸ್ಸು ಉಂಟಾಗಿರ್ತಕ್ಕಂಥ ಕಾರಣಗಳಿಂದ ದೂರ ಆಗಿರುವುದಾಗಿ ನಮಗೆ ಸ್ಪಷ್ಟನೆಯನ್ನು ಇವರು ಕೊಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ. ಸೊ ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ವಿಚಾರ ಅಂತಂದರೆ, ಪ್ರಸ್ತುತ ಇವರಿಗೆ ಹುಡುಗ ಯಾವ ರೀತಿ ಇರಬೇಕು ಅಂದರೆ ಇವರ ಜೊತೆಗೆ ಬರಬೇಕಾ ಅಥವಾ ಮದುವೆನೇ ಆಗಬೇಕಾ ಡೈರೆಕ್ಟಾಗಿ ಅಂತ ನಿಮಗೆ ಕ್ವಶನ್ಗಳು ಇರೋದು ಸಹಜವಾಗಿದೆ. ಪ್ರಸ್ತುತ ನಾನು ಹೇಳ್ತೀನಿ ನೋಡಿ. ಮೊದಲನೇದಾಗಿ ನೀವು ಮೊದಲನೇದಾಗಿ ಕಾಂಟ್ಯಾಕ್ಟ್ಗೆ ತೆಗೆದುಕೊಳ್ಬೇಕಂತ ಹೇಳಿದ್ದಾರೆ. ಅಂದರೆ ಫಸ್ಟ್ಗೆ ನೀವು ಇವ್ರನ್ನ ಮಾತುಕತೆ ಮಾಡಬೇಕು. ಫೋನಲ್ಲಿ ಯಾವ ರೀತಿಯಲ್ಲಿ ಮಾತಾಡ್ತೀರಾ, ಒಂದು ರೊಮ್ಯಾಂಟಿಕ್ ಆಗಿ ಇವ್ರಿಗೆ ತುಂಬ ಇಷ್ಟ ಅಂತ ಹೇಳಿದ್ದಾರೆ. ರೊಮ್ಯಾಂಟಿಕ್ ಆಗಿ ಮಾತಾಡಬೇಕು. ಆ್ಯಂಡ್ ಎರಡನೇದಾಗಿ ಎಷ್ಟು ಕೇರ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ನೀವು ನಮಗೆ ಇಷ್ಟ ಆಗಿದ್ದರೋ ಇಲ್ವೋ ಅಂತ ಅವರೇ ಡೈರೆಕ್ಟಾಗಿ ಅಳಿತೀನಿ ನಾನು ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ಎರಡನೇ ಪಾಯಿಂಟ್ ಹೇಳಿರೋದು, ಪ್ರಸ್ತುತ ಹುಡುಗನಿಗೆ ಸ್ವಲ್ಪ ಮಟ್ಟಿಗೆ ಆದರೂ ಆಸ್ತಿ ಇರಲೇಬೇಕು. ನಾನು ದುಡ್ಡಿನ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ವ್ಯಾಮೋಹ ಪಡ್ತಿಲ್ಲ. ಆ್ಯಂಡ್ ದುಡ್ಡು ನೋಡಿಬಿಟ್ಟು ಇವರು ನನ್ನ ಜೊತೆ ಇರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ ಅಂತ ಕೂಡ ಅಂದ್ಕೊಳಕ್ಕೆ ಹೋಗಬೇಡಿ. ಸೊ ಅದೇನಿದ್ರು ನೆಕ್ಸ್ಟ್ ಡೇ ಆಗಿರುತ್ತೆ. ನೀವು ಹೆಂಗಿದ್ದೀರಾ, ದುಡ್ಡಿನ ಬಗ್ಗೆ ಆಸ್ತಿ ಪಡುವಂಥ ಹುಡುಗ ಆಗಿದ್ದೀರಾ ಅಥವಾ ಇಲ್ವಾ ಅಂತ ನಾನು ನಿಮ್ಮ ಮೂಲಕ ತಿಳ್ಕೊಳ್ತೀನಿ ಅನ್ನೋ ಒಂದು ಉದ್ದೇಶ. ಸೊ ಪ್ರಸ್ತುತ ಆ ಒಂದು ಗಂಡಿಂದ ನನಗೆ ಒಂದು ಮಕ್ಕಳ ಭಾಗ್ಯ ಕಲ್ಪಿಸಿಕೊಡ್ಬೇಕು. ಅಷ್ಟು ಸಾಮರ್ಥ್ಯ ಆ್ಯಂಡ್ ಅಷ್ಟು ಶಕ್ತಿ ಅವನಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದುವರೆಗೂ ಅವ್ರಿಗೆ ಮದುವೆ ಅಂತ ಆಗಿರಬಾರ್ದು, ಫ್ರೆಶ್ ಆಗಿರಬೇಕು. ಆ್ಯಂಡ್ ಹುಡುಗ ನೋಡೋದಕ್ಕೆ ಕೂಡ ಚೆನ್ನಾಗಿರಬೇಕು, ಹ್ಯಾಂಗ್ ಡೈನಾಮಿಕ್ ಆಗಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹುಡುಗನ ವಯೋಮಿತಿ ಎಷ್ಟರ ಒಳಗೆ ಇರಬೇಕು ಅಂತ ನಾವು ಕೇಳಿದಾಗ ಹುಡುಗನ ವಯೋಮಿತಿ ಬಂದು 37 ಇಯರ್ಸ್ ಒಳಗಿನವನಾಗಿರಬೇಕು ಅಂತ ಹೇಳಿದ್ದಾರೆ. ಅಂದರೆ 37 ವರ್ಷದ ಒಳಗಿನ ಯುವಕ ಆಗಿರಬೇಕು ಅಂತ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಅವ್ರಿಗೆ ತಾನೇ ಶಕ್ತಿ ಇರೋದಕ್ಕೆ ಸಾಧ್ಯ. ಸೊ ಇವರು ವಾಸವಾಗಿರ್ತಕ್ಕಂಥ ಹಾವೇರಿನಲ್ಲಿ ನೀವು ಹೋದರೆ ಡೈರೆಕ್ಟಾಗಿ ಮೀಟ್ ಆಗ್ಬೋದು. ಇಲ್ಲಪ್ಪ ಅಂತಂದ್ರೆ ನಾನು ಫೋನ್ ಕಾಲ್ನ ಮೂಲಕ ಇವರ ಜೊತೆ ಮಾತಾಡಿ ನಂತರ ಮೀಟ್ ಆಗ್ತೀನಿ ಅಂತ ನೀವೇನಾದರೂ ತಯಾರಿ ಮಾಡ್ಕೊಂಡಿದ್ರೆ ಸಿಂಪ್ಲಿ ಈ ರೀತಿಯಾಗಿ ಮಾಡಿ ಸ್ನೇಹಿತರೆ. ನಿಮ್ಮ ಹತ್ರ ಒಂದು ಜಿಮೇಲ್ ಇದ್ದೇ ಇರುತ್ತೆ. ಆ ಒಂದು ಜಿಮೇಲ್ ಮುಖಾಂತರ ಇವರ ಒಂದು ಜಿಮೇಲ್ಗೆ, ಸೊ ಇಲ್ಲಿ ಕಾಣಿಸ್ತಿರ್ಬೋದು sri9591@gmail.comಗೆ ನಿಮ್ಮ ಒಂದು ಡೀಟೇಲ್ಸ್ಗಳನ್ನು ಕಳಿಸಿಕೊಡ್ಬೇಕಾಗಿರುತ್ತೆ ವಿತ್ ಫೋನ್ ನಂಬರ್. ಅವರೇ ಅದನ್ನು ಡೈರೆಕ್ಟಾಗಿ ನೋಡಿಬಿಟ್ಟು ನಿಮಗೆ ಕಾಲ್ ಮಾಡ್ತಾರೆ. ಫಸ್ಟ್ಗೆ ಹುಡುಗ ಯಾವ ರೀತಿ ಇದ್ದಾನೆ, ನೋಡೋದಕ್ಕೆ ಚೆನ್ನಾಗಿದ್ದಾನ ಅಂತ ನೋಡ್ತಾರೆ. ವಿಡಿಯೋ ಕಾಲ್ ಮಾಡಿಬಿಟ್ಟು ಎಲ್ಲವನ್ನು ನೋಡಿದ ತಕ್ಷಣ ಓಕೆ ನೀವು ನನಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತೀರಾ ಬನ್ನಿ ಅಂತ ಅವರೇ ನಿಮಗೆ ಫೋನ್ಪೇ ಮಾಡಿಬಿಟ್ಟು ಅವರ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ಅವರು ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೊಳ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಅವರು ಸಿಂಗಲ್ ಆಗಿ ಮಲ್ಕೊಳ್ಳುವಂಥ ಒಂದು ಬೆಡ್ರೂಮ್, ಇದೇ ಒಂದು ಬೆಡ್ರೂಮಲ್ಲಿ ಅವ್ರ ಜೊತೆ ರೊಮ್ಯಾನ್ಸ್ ಮಾಡಿ ನಂತರ ಇಬ್ಬರು ಕೂಡ ಮಲ್ಕೋಬೇಕು ಆ್ಯಂಡ್ ಎಂಜಾಯ್ ಮಾಡಬೇಕು. ಆ್ಯಂಡ್ ಅವರಿಗೆ ಒಳ್ಳೆಯ ಒಂದು ಸುಖ ನೀಡುವಷ್ಟು ಶಕ್ತಿ ಕೂಡ ಇರಬೇಕು ಹುಡುಗನಿಗೆ ಅಂತ ಹೇಳಿದ್ದಾರೆ. ಈ ರೀತಿ ಕಾಣಿಸುತ್ತೆ ನೋಡಿ ಅವರ ಒಂದು ಮನೆ ವಿತ್ ಅವರ ಮನೆಯ ಬೆಡ್ರೂಮು. ಇದೇ ಒಂದು ಬೆಡ್ರೂಮಲ್ಲಿ ಮಲ್ಕೊಳ್ಳೋದು ನೀವು. ಸೊ ಹೀಗಾಗಿ ಇವತ್ತಿನ ಒಂದು ಪ್ರೊಫೈಲು ಬಂದಿತ್ತು ಸ್ನೇಹಿತರೆ. ಐ ಥಿಂಕ್ ಈ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಂಥ ಆಫರ್ ಯಾರಿಗೂ ಕೂಡ ಸಿಗಲ್ಲ. ಈ ರೀತಿ ಕಾಣಿಸುತ್ತೆ ಅವರ ಹಾವೇರಿನಲ್ಲಿ ಮನೆ. ಸೊ ಹಾವೇರಿನಲ್ಲಿ ಇದ್ದವ್ರು ನೀವೇನಾದಾಗಿದ್ದರೆ ಈ ಒಂದು ಮನೆ ನೋಡಿದರೆ ನೀವು ಪ್ರಸ್ತುತ ಡೈರೆಕ್ಟಾಗಿ ಇವ್ರನ್ನೇ ಮೀಟ್ ಮಾಡಿ. ಸೊ ನೋಡದೇ ಇರ್ತಕ್ಕಂಥವ್ರು ನಾನು ಹೇಳಿದ್ದಂತಹ ಜಿಮೇಲ್ ಮುಖಾಂತರ ಇವ್ರನ್ನ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳಿ ಅಂತ ಹೇಳ್ತಾ ಹೊಸ ಪ್ರೊಫೈಲೊಂದಿಗೆ ನಾನು ಮತ್ತೆ ಬರ್ತೀನಿ. ನಮಸ್ತೆ, ಬಾಯ್.